ವೆಲ್, ದೈನಂದಿನವಾಗಿ ನಮ್ಮ ಜೀವನವನ್ನು ನಾವು ಯಾವ ರೀತಿ ಸ್ಟಾರ್ಟ್ ಮಾಡ್ತೀವಿ? ವಾಟ್ಸಪ್ಪಲ್ಲಿ ಯಾರು ಮೆಸೇಜ್ ಮಾಡಿದ್ರು, ಫೇಸ್ಬುಕ್ಕಲ್ಲಿ ಮೋಸ್ಟ್ಲಿ ಡೌಟು, ಬಟ್ ಇನ್ಸ್ಟಾಗ್ರಾಮಲ್ಲಿ ಯಾರು ನೋಡ್ತಾ ಇದ್ದಾರೆ, ಈ ರೀತಿಯಾದಂತಹ ಒಂದು ಆ್ಯಪ್ಸ್ಗಳನ್ನು ಸರ್ವೇ ಸಾಮಾನ್ಯವಾಗಿ ಗೂಗಲ್ ಇರ್ಬೋದು ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಹಿಯರ್ ಇಸ್ ದ ಥಿಂಗ್, ಆ್ಯಸ್ ಅ ಬಿಸ್ನೆಸ್ ನಾವು ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಇವತ್ತಿನ ಕಾಲಕ್ಕೆ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅವಕಾಶ ವಯಾ ಇಂಡಿಯಾ ಇಲ್ಲ, ಬಿಕಾಸ್ ಅದು ಇಂಡಿಯಾದಲ್ಲಿ ಲಿಸ್ಟ್ ಆಗಿರ್ತಕ್ಕಂಥ ಬಿಸ್ನೆಸ್ಗಳು ಅಲ್ಲ. ಬಟ್ ಈಸ್ ದೇರ್ ಎನಿ ವೇ ಈ ರೀತಿಯಾದಂತಹ ಬಿಸ್ನೆಸಸ್ಗಳಲ್ಲಿ ಇಂಡಿಯಾದಲ್ಲೇ ಇದ್ಕೊಂಡು ಲೀಗಲ್ ಫ್ರೇಮ್ ವರ್ಕಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತಹ ಅವಕಾಶಗಳು ಇವತ್ತಿನ ಕಾಲಕ್ಕೆ ಇದೆಯಾ? ಆನ್ಸರ್ ಈಸ್ 100% ಎಸ್. ಆ್ಯಂಡ್ ಇದನ್ನು ತುಂಬ ಈಸು ಕೂಡ ಇವತ್ತಿನ ಕಾಲಕ್ಕೆ ಮಾಡಿರ್ತಾರೆ. ಇದನ್ನ ಇನ್ ಡೀಟೇಲ್ ಆಗಿ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ, ಪಾಯಿಂಟ್ ಟು ಪಾಯಿಂಟ್. ಫಸ್ಟ್ ಆಫ್ ಆಲ್, ಇಂಡಿಯಾದಲ್ಲಿ ಏನು ಕಡಿಮೆ ಆಗಿದೆ ಸರ್? ಏನಕ್ಕೆ ನಾವು US ಅಲ್ಲಿ ಅಥವಾ ಬೇರೆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು? ನಂಬರ್ 1, ಇಂಡಿಯಾದಿಂದ ಇರ್ತಕ್ಕಂತಹ ಅಮೌಂಟ್ ಏನಿದೆಯೋ, ರುಪಿಯಲ್ಲಿ ಇರ್ತಕ್ಕಂತಹ ಅಮೌಂಟ್ ಅನ್ನ ಡಾಲರ್ ಅಲ್ಲಿ ನಾವು ಸೆಂಡ್ ಮಾಡಬೇಕಾಗುತ್ತೆ. ನಾವು ಬೇರೆ ಕಡೆಗೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಯಾವ ರೀತಿಯಾಗಿ ಇದನ್ನ ಮಾಡಬಹುದು? ಒಂದ್ಸತಿ ನಿಮ್ಮ ಅಮೌಂಟ್ INR ಇಂದ USD ಗೆ ಕನ್ವರ್ಟ್ ಆಯಿತು ಅಂತಂದ್ರೆ ಹೇಗೆ ಅಲ್ಲಿ ಶೇರ್ಸ್ ಗಳನ್ನ ಬೈ ಹಾಗೆ ಸೆಲ್ ಮಾಡಬಹುದು? ಅಂಡ್ ವೆರಿ ಇಂಪಾರ್ಟೆಂಟ್ಲಿ, ಇವತ್ತಿನ ಕಾಲಕ್ಕೆ ಇರ್ತಕ್ಕಂತಹ ರೆಗ್ಯುಲೇಷನ್ಸ್ ಏನು ಈ ಒಂದು ಇನ್ವೆಸ್ಟಿಂಗ್ ಪ್ರಕಾರ ಗ್ಲೋಬಲ್ ಇನ್ವೆಸ್ಟಿಂಗ್ ಅಲ್ಲಿ, ಹಾಗೆ ಇದರಲ್ಲಿ ಇರ್ತಕ್ಕಂತಹ ಟ್ಯಾಕ್ಸೇಷನ್ ಚಾರ್ಜಸ್ ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಎಂಡ್ ಟು ಎಂಡ್ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯಾಗಿ ನಾನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಡೀಟೇಲ್ಡ್ ಆಗುತ್ತೆ ವಿಡಿಯೋ, ಪಾಯಿಂಟ್ ಟು ಪಾಯಿಂಟ್ ನಾವು ಮಾತಾಡ್ತಾ ಇರೋದ್ರಿಂದ, ಹಾಗಾಗಿ ಕೊನೆವರೆಗೂ ನನ್ನ ಜೊತೆ ಇರಬೇಕು ನೀವು. ಇಂಟ್ರೆಸ್ಟಿಂಗ್ಲಿ, ಮಾರ್ಕೆಟ್ 2 ವರ್ಷದಿಂದ ನಮ್ಮ ಮಾರ್ಕೆಟ್ ಏನೂ ಆಗಿಲ್ಲ, ಬಟ್ ಹೊರಗಡೆ ಮಾರ್ಕೆಟ್ ನಾವು ನೋಡ್ತೀವಿ ಅಂತಂದ್ರೆ ಮೋರ್ ದನ್ 20-30% ನಷ್ಟು ಇದೇ ಸಂದರ್ಭದಲ್ಲಿ ಗ್ರೋತ್ ಆಗಿರುತ್ತೆ. ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ, ಕೊನೆವರೆಗೂ ನೋಡಿ. ವಿತ್ ಅನ್ ಎಕ್ಸಾಂಪಲ್ಸ್ ನಾನು ಅರ್ಥ ಮಾಡ್ಸಕ್ ಹೋಗ್ತಾ ಇದ್ದೀನಿ ಕಂಪ್ಲೀಟ್ ಮಾಹಿತಿಗಳನ್ನ. ಪಾಯಿಂಟ್ ನಂಬರ್ 1, ವೈ. ಏನಕ್ಕೆ ನಾವು ಬೇರೆ ಮಾರ್ಕೆಟ್ಸ್ಗಳಲ್ಲಿ ಇವತ್ತಿನ ಕಾಲಕ್ಕೆ ಇನ್ವೆಸ್ಟಿಂಗ್ ಅವಕಾಶಗಳನ್ನು ಹುಡುಕಬೇಕು? ಇವತ್ತಿನ ಕಾಲಕ್ಕೆ ಅಂತ ಅಲ್ಲ, ಬೇಸಿಕಲಿ ನಾವು ಹಿಸ್ಟರಿಕಲಿ ನಾವು ನೋಡ್ತೀವಿ ಅಂತಂದ್ರೆ ಇಂಡಿಯಾದ ಮಾರ್ಕೆಟ್ ಚೆನ್ನಾಗೇ ಪರ್ಫಾರ್ಮ್ ಆಗಿದೆ. ಬಟ್ ಗ್ಲೋಬಲ್ ಆಪರ್ಚುನಿಟೀಸ್ಗಳು ಕೂಡ ಇವತ್ತಿನ ಕಾಲಕ್ಕೆ ಇವಾಲ್ವ್ ಆಗ್ತಾ ಇದೆ ಡೇ ಬೈ ಡೇ. ಜಿಯೋಪೊಲಿಟಿಕಲ್ ಇಶ್ಯೂಸ್ಗಳಿರ್ಬೋದು, ಈ ರೀತಿಯಂಥ ಒಂದು ವಿಚಾರಗಳು ಏನು ನಡೀತಿದೆಯೋ ಇದರ ಮೂಲಕ ಅವಕಾಶಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಆಗ್ತಾ ಇರುತ್ತೆ ಕಾಲದಿಂದ ಕಾಲಕ್ಕೆ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ನಾನು ನಿಮಗೆ ಕರ್ಸರ್ನ ನೋಡ್ತೀರಾ ಅಂತ ಅಂದ್ರೆ 1 ಲಕ್ಷದಷ್ಟು ಅಮೌಂಟ್ ಅನ್ನ ನೀವು 2005ರಲ್ಲಿ ನ್ಯಾಸ್ಡ್ಯಾಕ್ 100 ಅಂತ ಬರುತ್ತೆ. ಯಾವ ರೀತಿ ನಮ್ಮ ನಿಫ್ಟಿ 50 ಸೆನ್ಸೆಕ್ಸ್ ಇದೆಯೋ ಅದೇ ರೀತಿ ಅಲ್ಲಿರ್ತಕ್ಕಂತಹ ಮಾರ್ಕೆಟಿನ ಒನ್ ಆಫ್ ದ ಬ್ರಾಡರ್ ಇಂಡೆಕ್ಸ್ ನ್ಯಾಸ್ಡ್ಯಾಕ್ 100 ಅಂತ ಹೇಳ್ತಾರೆ. ಟೆಕ್ ಕಂಪನೀಸ್ಗಳು ಜಾಸ್ತಿ ಇದೆ, US ರಿಲೇಟೆಡ್ ಟೆಕ್ ಕಂಪನೀಸ್ಗಳು, ಎನಿಥಿಂಗ್ ಯು ಕ್ಯಾನ್ ಟೇಕ್. NVIDIA ಇರ್ಬೋದು, ಗೂಗಲ್ ಇರ್ಬೋದು, ಆ ಎಲ್ಲ ಸ್ಟಾಕ್ಸ್ಗಳು ಈ ಇಂಡೆಕ್ಸ್ ಅಲ್ಲಿ ಬರುತ್ತೆ. ಬೈ ಎನಿ ಚಾನ್ಸ್ 1 ಲಕ್ಷವನ್ನು ನೀವು ಇನ್ವೆಸ್ಟ್ ಮಾಡಿದ್ರೆ ಯಾವ ರೀತಿಯಾಗಿ ಗ್ರೋತ್ ಆಗಿದೆ ಸೋಫಾರ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ನಿಫ್ಟಿಯಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರಿಗೆ 1 ಲಕ್ಷ 11.5 ಲಕ್ಷ ಆಗಿದೆ, ವಿಚ್ ಈಸ್ ವೆಲ್ ಅಂಡ್ ಗುಡ್. ಬಟ್ ಇಫ್ ಯು ಲುಕ್ ಎಟ್ ರಿಟರ್ನ್ ವೈಸ್ ನಾವು ನೋಡ್ತೀವಿ ಅಂತಂದ್ರೆ ನ್ಯಾಸ್ಡ್ಯಾಕ್ 100 ಅಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರಿಗೆ ಅಡಿಷನಲ್ 4 lakh ನಷ್ಟು ಬೆನಿಫಿಟ್ ಸಿಕ್ಕಿದೆ. ಪಾಯಿಂಟ್ ನಂಬರ್ 2, ಇಯರ್ ವೈಸ್ ರಿಟರ್ನ್. ನಿಫ್ಟಿ 50 ಹಾಗೆ ನ್ಯಾಸ್ಡ್ಯಾಕ್ ನ ಇಯರ್ ವೈಸ್ ರಿಟರ್ನ್ ನಾವು ನೋಡ್ತೀವಿ ಅಂತಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಮಾಹಿತಿ ಗಮನಿಸಿ. ಇದರಲ್ಲಿ 2008 ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಈ ಯೆಲ್ಲೋ ಕಲರ್ ಏನಿದೆಯೋ ಇದು ನಿಫ್ಟಿಯನ್ನು ಇಂಡಿಕೇಟ್ ಮಾಡುತ್ತೆ. ನಿಯರ್ಲಿ 55% ನಷ್ಟು ಹತ್ತತ್ರ ನಿಫ್ಟಿ 50 2008 ಸಮಯದಲ್ಲಿ ಬಿದ್ದಿತ್ತು. ಬಟ್ ಆ ಸಂದರ್ಭದಲ್ಲಿ ಬ್ಲೂ ಕಲರ್ ನ್ಯಾಸ್ಡ್ಯಾಕ್ 100 ಅಥವಾ US ಮಾರ್ಕೆಟ್ ಅನ್ನು ಇಂಡಿಕೇಟ್ ಮಾಡುತ್ತೆ. ಇದಕ್ಕಿಂತ ಆಲ್ಮೋಸ್ಟ್ 40-50% ನಷ್ಟು ಕಡಿಮೆ ಬಿದ್ದಿದೆ, ಬಟ್ ಕಡಿಮೆ ಬಿದ್ದಿದೆ. ಸಿಮಿಲರ್ಲಿ 2009 ಅಲ್ಲಿ ರಿವರ್ಸ್ ಸಿನಾರಿಯೋ ಇದೆ. ನಿಫ್ಟಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಆಗೋಯಿತು, ಹ್ಯೂಜ್ ಅಮೌಂಟ್ ಲಿಕ್ವಿಡ್ ನಮ್ಮ ಒಂದು ಮಾರ್ಕೆಟ್ಗೆ ಆ ಸಂದರ್ಭದಲ್ಲಿ ಬಂತು, ಹಾಗಾಗಿ ಜಾಸ್ತಿ ರಿಟರ್ನ್ ನಮಗೆ ಬಂದಿದೆ ಕಂಪೇರಿಂಗ್ ಟು ನ್ಯಾಸ್ಡ್ಯಾಕ್. ಬಟ್ ಓವರ್ ಆಲ್ ಹಿಸ್ಟಾರಿಕಲಿ ನಾವು ನೋಡ್ತೀವಿ ಅಂತಂದ್ರೆ 2022 ವಾಸ್ ಆಲ್ಸೋ ಒನ್ ಆಫ್ ದ ಆಡ್ ಸಿನಾರಿಯೋಸ್. ಇಲ್ಲಿ ಒಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡಬೇಕಾಗುತ್ತೆ ನಾವು. ವೆರಿ ಇಂಟ್ರೆಸ್ಟಿಂಗ್ಲಿ 2 ಇಕ್ವಿಟಿ ಮಾರ್ಕೆಟ್ ಏನೇ ಅಂದರೆ ಸ್ಟಾಕ್ ಮಾರ್ಕೆಟ್ ಏನೇ, ಬಟ್ ಬಿಹೇವಿಯರ್ ನಾವು ನೋಡ್ತೀವಿ ಅಂತಂದರೆ 2008 ಅಲ್ಲಿ ನ್ಯಾಸ್ಡ್ಯಾಕ್ ಕಡಿಮೆ ಬಿದ್ದಿತ್ತು, 2022 ಅಲ್ಲಿ ಓವರ್ ಆಲ್ ಪಾಸಿಟಿವ್ ಗ್ರೋತ್ ಅನ್ನೇ ನಮ್ಮ ನಿಫ್ಟಿ ತಂದುಕೊಟ್ಟಿದೆ. ಕರ್ಸರ್ನ ಫಾಲೋ ಮಾಡ್ತೀರಾ ಅಂತ ಅಂದರೆ ಸಿಮಿಲರ್ಲಿ 2023, 24, 25 ನಿಫ್ಟಿ ತೀರಾ ಪರ್ಫಾರ್ಮೆನ್ಸ್ ಇಲ್ಲ ಕಂಪೇರಿಂಗ್ ಟು ನ್ಯಾಸ್ಡ್ಯಾಕ್, ಬಟ್ ನ್ಯಾಸ್ಡ್ಯಾಕ್ ತುಂಬ ಚೆನ್ನಾಗಿ ಗ್ರೋತ್ ಆಗಿರುತ್ತೆ. ಇನ್ಫ್ಯಾಕ್ಟ್ 2026 ರೀಸೆಂಟ್ ಡೇಟಾವನ್ನೇ ನಾವು ನೋಡ್ತೀವಿ ಅಂತಂದರೆ ನಿಫ್ಟಿ ಫಾಲ್ಗೆ ಕಂಪೇರ್ ಮಾಡಿದ್ರೆ ನ್ಯಾಸ್ಡ್ಯಾಕ್ ಕಡಿಮೆ ಫಾಲ್ ಆಗ್ತಿದೆ. 2 ಇವೆಂಚುವಲಿ ಮೇಲೆ ಹೋಗ್ತಿದೆ, ದಿಸ್ ಇಸ್ ಇಂಪಾರ್ಟೆಂಟ್. ಇವೆಂಚುವಲಿ 2 ಕೂಡ ಮೇಲೆ ಹೋಗ್ತಿದೆ, ಬಟ್ ಬಿಹೇವಿಯರ್ ವೈಸ್ ನಾವು ನೋಡ್ತೀವಿ ಅಂತಂದರೆ ಒಂದು ಬಿದ್ದಾಗ ಇನ್ನೊಂದು ಅಷ್ಟು ಬೀಳ್ತಿಲ್ಲ, ಇನ್ನೊಂದು ಜಾಸ್ತಿ ಪರ್ಫಾರ್ಮ್ ಆದಾಗ ಇನ್ನೊಂದು ಅಷ್ಟೊಂದು ಪರ್ಫಾರ್ಮ್ ಆಗ್ತಿಲ್ಲ. ದೇರ್ ಈಸ್ ಅ ನಾನ್ ಕೋ ರಿಲೇಷನ್ ಅಂತ ಹೇಳ್ತಾರೆ. ಸಿಂಪಲ್ ಟರ್ಮ್ಸ್ ಅಲ್ಲಿ 2 ಮೇಲೆ ಹೋಗುತ್ತೆ, ಬಟ್ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ದಂಗೆ ಮೂವ್ ಆಗುತ್ತೆ ಅನ್ನೋದು ನಮಗಿಲ್ಲಿ ಇದು ಒಂದು ವಿಷಯ ತಿಳಿಸ್ಕೊಡುತ್ತೆ. ನೆಕ್ಸ್ಟ್ ನಾವು ನೋಡ್ತೀವಿ ಅಂತ ಅಂದ್ರೆ ಇಫ್ ಯು ಹ್ಯಾಡ್ ಇನ್ವೆಸ್ಟೆಡ್ 1 lakh ಯಾವ ರೀತಿಯಾಗಿ ವರ್ತ್ ಚೇಂಜ್ ಹಾಕೊಂಡು ಬಂದಿದೆ. ಇನ್ವೆಸ್ಟೆಡ್ ಇನ್ 2015, 2016 ಅಲ್ಲಿ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಇನ್ ಆಲ್ ದ ಕೇಸಸ್ ರೋಲಿಂಗ್ ರಿಟರ್ನ್ ಅಂತ ಹೇಳ್ತೀವಿ ನಾವು. ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್ 2005ರಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಈ ರೀತಿಯಾಗಿ 14% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ನ್ಯಾಸ್ಡ್ಯಾಕ್ ತಂದು ಕೊಟ್ಟಿದೆ, 12.5% ನಷ್ಟು ನಿಫ್ಟಿ ತಂದು ಕೊಟ್ಟಿದೆ. ಬಟ್ 2021 ಇಂದ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ರೆ 5 ವರ್ಷದಲ್ಲಿ ಅಂತ ಅಂದ್ರೆ 13.2% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ನ್ಯಾಸ್ಡ್ಯಾಕ್ ಕರ್ಸರ್ನ ಫಾಲೋ ಮಾಡಿ
ಅರೌಂಡ್ 10% ಮಾತ್ರ ನಿಫ್ಟಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಇಲ್ಲ ಲಾಸ್ಟ್ 2 ವರ್ಷದಲ್ಲಿ. ಇವನ್ ಈ ಕಂಡೀಷನ್ ಅಲ್ಲಿ ನ್ಯಾಸ್ಡ್ಯಾಕ್ ನಮ್ಮ ಕೈ ಹಿಡಿದಿದೆ. ಈ ರೀತಿಯಾದಂತಹ ಒಂದು ಥಾಟ್ ಪ್ರೊಸೆಸ್ ಇಲ್ಲಿರುತ್ತೆ. ಯಾವ ರೀತಿ ಗೋಲ್ಡ್ ಹಾಗೆ ಈ ಒಂದು ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ಸ್ಗಳು ವೆರಿ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಡೇಟಾಗಳನ್ನ ಒಂದೊಂದನೇ ಗಮನಿಸ್ತಾ ಹೋಗೋಣ. ಸೊ ಯಾವ ರೀತಿ ನಾನ್ ಕೋರಿಲೇಷನ್ ಅದನ್ನ ಹೇಳ್ತೀವಿ ನಾವು, ಮೇಲೇನೆ ಮೂವ್ ಆಗುತ್ತೆ ಬಟ್ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದೆ ಮೂವ್ ಆಗುತ್ತೆ ಅಂತಂದ್ರೆ ಈಸ್ ದೇರ್ ಎನಿ ವೇ ನಾವು ಇದನ್ನ ಕಂಬೈನ್ ಮಾಡೋದ್ರ ಮೂಲಕ ಕಂಪ್ಲೀಟ್ ನಿಫ್ಟಿನ ಹೊರಗಡೆ ಬಂದು ನಾವು ಡೈರೆಕ್ಟ್ ಆಗಿ ಇನ್ವೆಸ್ಟ್ ಅಲ್ಲಿ ಮಾಡ್ತೀವಿ ಅನ್ನೋದಲ್ಲ. ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದೆ ಮೂವ್ ಆಗುತ್ತೆ, ಇವೆಂಚುವಲಿ ಲಾಂಗ್ ಟರ್ಮ್ ಅಲ್ಲಿ ಮೇಲೆನೆ ಮೂವ್ ಆಗುತ್ತೆ ಅಂತಂದ್ರೆ ಕ್ಯಾನ್ ವಿ ಕಂಬೈನ್ ಇಟ್? ಆನ್ಸರ್ ಇಸ್ ಡೆಫಿನೆಟ್ಲಿ ಎಸ್. ಇದೇ ಎಕ್ಸಾಂಪಲ್ ಅಲ್ಲಿ ಕ್ರೈಸಿಸ್ ಪೀರಿಯಡ್ ಒಂದ್ಸತಿ ನೋಡ್ಬಿಡೋಣ. ದಿಸ್ ಇಸ್ ಆಲ್ಸೋ ಅನ್ ಇಂಟ್ರೆಸ್ಟಿಂಗ್ ಡೇಟಾ. ಕೋವಿಡ್ ಕ್ರಾಶ್ 2020 ರೀಸೆಂಟ್ ಆಗಿ ಆಗಿರತಕ್ಕಂಥದ್ದು 34% ನಿಫ್ಟಿ ಬಿದ್ದಿತ್ತು. ಬಟ್ ಅದೇ ಸಂದರ್ಭದಲ್ಲಿ ನ್ಯಾಸ್ಡ್ಯಾಕ್ 16% ಬಿದ್ದಿದೆ. ಸಿಮಿಲರ್ಲಿ 2022 ಅಲ್ಲಿ ರೇಟ್ ಹೈಕ್ ಇಶ್ಯೂಸ್ಗಳೆಲ್ಲ ಇದ್ದಿದ್ದರಿಂದ ನ್ಯಾಸ್ಡ್ಯಾಕ್ ಜಾಸ್ತಿ ಬಿದ್ದಿತ್ತು US ಮಾರ್ಕೆಟ್, ನಮ್ಮ ಮಾರ್ಕೆಟ್ ಸ್ಟೇಬಲ್ ಆಗಿತ್ತು. ಸಿಮಿಲರ್ಲಿ 2025-26 ಕರೆಕ್ಷನ್ ಟೈಮು ಈ ಒಂದು ಸಂದರ್ಭದಲ್ಲಿ ಆಕ್ಚುಲಿ ನ್ಯಾಸ್ಡ್ಯಾಕ್ ಚೆನ್ನಾಗಿ ಪರ್ಫಾರ್ಮ್ ಆಗಿದೆ. ಟ್ರಂಪ್ ಅವರು ಬಂದಾದ್ಮೇಲೆ 32% ಕಂಪೌಂಡೆಡ್ ಗ್ರೋತ್ ಗ್ರೋತ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. 2008 ಅಲ್ಲೂ ಕೂಡ ಅಷ್ಟೇ ಬೀಳೋ ಸಂದರ್ಭದಲ್ಲಿ ನ್ಯಾಸ್ಡ್ಯಾಕ್ ಬಿದ್ದಿದೆ. ಇಫ್ ಯು ಕ್ಯಾನ್ ಕಂಬೈನ್ ಇಟ್, ಒಂದು ನಮ್ಮ ಪೋರ್ಟ್ಫೋಲಿಯೋ ಕನ್ಸಿಸ್ಟೆಂಟ್ ಆಗಿ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸ್ ಇರುತ್ತೆ. ನಂಬರ್ 2, ಅಲಾಂಗ್ ವಿತ್ ದಟ್ ನಮಗೆ ಒಂದು ನಾನ್ ಕೋರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಸಿಗುತ್ತೆ ಅಕ್ರಾಸ್, ಅಂದ್ರೆ ಡಿಫರೆಂಟ್ ಮಾರ್ಕೆಟ್ ಸೈಕಲ್ಸ್ಗಳಲ್ಲಿ ನಮ್ಮ ಪೋರ್ಟ್ಫೋಲಿಯೋ ಸ್ಟೆಬಿಲಿಟಿ ಏನಿದೆಯೋ ಇನ್ಕ್ರೀಸ್ ಆಗ್ತಕ್ಕಂತಹ ಚಾನ್ಸ್ ಇರುತ್ತೆ. ಹಾಗಾಗಿ US ಇನ್ವೆಸ್ಟಿಂಗ್ ಅನ್ನ ಒನ್ ಪಾರ್ಟ್ ಆಫ್ ಅವರ್ ಪೋರ್ಟ್ಫೋಲಿಯೋ ಕನ್ಸಿಡರ್ ಮಾಡ್ತಕ್ಕಂಥದ್ದು ತುಂಬಾ ಮ್ಯಾಟರ್ ಆಗುತ್ತೆ. ನಂಬರ್ 2, ಪ್ರಾಕ್ಟಿಕಲ್ ವಿಚಾರಗಳಿಗೆ ಬಂದ್ಬಿಡೋಣ. ಬಿಕಾಸ್ ದರ್ ಆರ್ ಸರ್ಟನ್ ರೂಲ್ಸ್ಗಳು. ನಾವು ಇಲ್ಲಿಂದ ಹೊರಗಡೆ ಮಾರ್ಕೆಟ್ಸ್ಗಳಲ್ಲಿ ಅಥವಾ ಗ್ಲೋಬಲ್ ಲೆವೆಲ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಇಂಡಿಯಾದಲ್ಲಿ RBI ಕಡೆಯಿಂದ ಹಾಗೆ ಸೆಬಿ ಕಡೆಯಿಂದ ಸರ್ಟನ್ ಗೈಡ್ಲೈನ್ಸ್ಗಳು, ರೂಲ್ಸ್ಗಳಿದೆ. ಇದ್ರ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಫಸ್ಟ್ ಆಫ್ ಆಲ್, ನಾವು ಡೈರೆಕ್ಟ್ ಆಗಿ ಗ್ಲೋಬಲ್ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ನಾವು ಡೈರೆಕ್ಟ್ ಆಗಿ INR ಅಥವಾ ರುಪೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಫಸ್ಟ್ ಪ್ರೊಸೀಜರ್, ನಮ್ಮ ರುಪಿಯನ್ನ ಡಾಲರ್ಗೆ ನಾವು ಕನ್ವರ್ಟ್ ಮಾಡಬೇಕಾಗುತ್ತೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಲಿಬರಲೈಸ್ಡ್ ರೆಮಿಟೆನ್ಸ್ ಸ್ಕೀಮ್ ಅಂತ ಹೇಳ್ತಾರೆ. RBI ಅನ್ನೋರು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ಆಸ್ ಪರ್ ದ ರೆಗ್ಯುಲೇಷನ್, ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಈಚ್ ಫೈನಾನ್ಷಿಯಲ್ ಇಯರ್, ಏಪ್ರಿಲ್ ಇಂದ ಮಾರ್ಚ್ ಏನೊಂದು ಫೈನಾನ್ಷಿಯಲ್ ಇಯರ್ ಇರುತ್ತೋ ಆ ಒಂದು ಸಂದರ್ಭದಲ್ಲಿ 2,50,000 US ಡಾಲರ್, ಅಂದ್ರೆ ಅಪ್ರಾಕ್ಸಿಮೇಟ್ಲಿ ರುಪೀಸ್ಗೆ ಕನ್ವರ್ಟ್ ಮಾಡ್ತೀವಿ ಅಂತಂದ್ರೆ ನಿಯರ್ಲಿ 2 ಕೋಟಿಗಳಷ್ಟು ಅಮೌಂಟ್ ಅನ್ನ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ನಾವು ಹೊರಗಡೆಗೆ ಇನ್ವೆಸ್ಟ್ ಮಾಡಬಹುದು. ನಂಬರ್ 1. ನಂಬರ್ 2, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ TCS, ಟ್ಯಾಕ್ಸ್ ಕಲೆಕ್ಟೆಡ್ ಸೋರ್ಸ್. ನಮ್ಗೆ ಗೊತ್ತಿರತಕ್ಕಂಥದ್ದೇ. ಯಾವಾಗ ನಾವು ಈ ರೀತಿಯಾಗಿ ಹೊರಗಡೆಗೆ ಇನ್ವೆಸ್ಟ್ ಮಾಡ್ತೀವೋ ಅಬೌವ್ 10 lakh, ಮೋರ್ ದ್ಯಾನ್ 10 lakh rupeesನಷ್ಟು ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ 20% TCS ಅನ್ನ ಕಟ್ ಮಾಡ್ಕೊಳ್ತಾರೆ. ಅಟ್ ದ ಟೈಮ್ ಆಫ್ ಫೈಲಿಂಗ್, ನೀವು ಫೈಲ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಇದನ್ನ ರೀಕ್ಲೇಮ್ ಮಾಡ್ಕೊಳ್ಬೇಕಾಗುತ್ತೆ. ಸಿಂಪಲ್ ಸೆನ್ಸ್, ಇಫ್ ಯು ಆರ್ ರಿಯಲಿ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ 10 lakh ವರೆಗೂ ಏನು ವರಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಆರಾಮಾಗಿ ನೀವು ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡಬಹುದು. ಅಪ್ ಟು 2.2 crores ವರೆಗೂ ನಿಮಗೆ ಎಲಿಜಿಬಿಲಿಟಿ ಇದೆ. $250,000 ಟ್ರಾನ್ಸ್ಫರ್ ಮಾಡಬಹುದು ನೀವು ಹೊರಗಡೆಗೆ ಇವತ್ತಿನ ಕಾಲಕ್ಕೆ ಆಸ್ ಪರ್ ದಿಸ್ ರೆಗ್ಯುಲೇಷನ್ಸ್. ನಾವು ಕಮ್ಸ್ ಇಂಪಾರ್ಟೆಂಟ್ ಕ್ವಶನ್, ಯಾವ ರೀತಿಯಾಗಿ ಇದನ್ನ ಮಾಡಬಹುದು? ಸುಮಾರು ರೀತಿಯಾದಂತಹ ದಾರಿಗಳಿದೆ. ಇಂಡೈರೆಕ್ಟ್ ವೇ ಆಫ್ ಇನ್ವೆಸ್ಟಿಂಗ್ ಸುಮಾರಿದೆ. ಬಟ್ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಲೀಗಲ್ ಫ್ರೇಮ್ ವರ್ಕ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಇವತ್ತಿನ ಎಕ್ಸಾಂಪಲ್ ನಾವು ಉಪಯೋಗಿಸ್ಕೊಳ್ಳೋಕೆ ಹೋಗ್ತಾ ಇರ್ತಕ್ಕಂಥದ್ದು. ಇನ್ಫ್ಯಾಕ್ಟ್ ಪರ್ಸನಲಿ ನಾನು ಯೂಸ್ ಮಾಡ್ತಕ್ಕಂಥ ಆಪ್ IND ಆಪ್ ಅಂತ ಹೇಳ್ತಾರೆ. ಸುಮಾರು ಆಪ್ಸ್ಗಳಿದೆ, ಬೇರೆ ಆಪ್ಸ್ಗಳು. IND ಆಪ್ ಯೂಸರ್ ಫ್ರೆಂಡ್ಲಿ ಹಾಗೆ ಬಿಗಿನರ್ಸ್ ಫ್ರೆಂಡ್ಲಿ ಆಗಿರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತಂದ್ರೆ ಈಸಿ ವೇದಲ್ಲಿ ನಾವು ಇವತ್ತಿನ ಕಾಲಕ್ಕೆ US ಹಾಗೆ ಗ್ಲೋಬಲ್ ಇನ್ವೆಸ್ಟಿಂಗ್ ಅನ್ನ ಒನ್ ಕ್ಲಿಕ್ ಅಲ್ಲಿ ಮಾಡ್ತಕ್ಕಂಥ ಅವಕಾಶ ಇದೆ. ಇದನ್ನ ಯೂಸ್ ಮಾಡ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾವ ರೀತಿಯಾಗಿರುತ್ತೆ ಓವರ್ ಆಲ್ ಪ್ರೊಸೀಜರ್ಸ್ಗಳು. ನಂಬರ್ 1, ಅಕೌಂಟ್ ಓಪನ್ ಮಾಡ್ಕೊಳ್ಬೇಕಾಗುತ್ತೆ ನೀವು. ಸೊ ಬೇಸಿಕಲಿ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅದನ್ನು ಉಪಯೋಗಿಸ್ಕೊಂಡು ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ತೀರಾ ಅಂತಂದ್ರೆ ಫಸ್ಟ್ ಆಫ್ ಆಲ್ KYC ಮಾಡಬೇಕಾಗುತ್ತೆ. ನಾರ್ಮಲಿ ನೀವು ಆ್ಯಪನ್ನು ಓಪನ್ ಮಾಡಿದ ತಕ್ಷಣ US ಇನ್ವೆಸ್ಟಿಂಗಿಗೆ ಸಪ್ರೇಟ್ ಟ್ಯಾಬ್ ಕಾಣುತ್ತೆ. ಆ ಟ್ಯಾಬನ್ನು ಕ್ಲಿಕ್ ಮಾಡಿದ ತಕ್ಷಣನೇ ಸ್ಟಾರ್ಟ್ ಯುವರ್ KYC ಅಥವಾ ನಿಮ್ಮ ಓವರ್ ಆಲ್ ಅಕೌಂಟ್ ಓಪನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಬೇಸಿಕ್ ಡೀಟೇಲ್ಸ್, ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಪ್ಯಾನ್ ಕಾರ್ಡ್ ಇರ್ಬೋದು, ಈ ರೀತಿಯಾದಂತಹ ಒಂದು ಬೇಸಿಕ್ ಡೀಟೇಲ್ಸ್ಗಳು ನಿಮ್ಮ ಹತ್ರ ಇದ್ರೆ ಸಾಕು. ಆಟೋಮೆಟಿಕಲಿ ಅದನ್ನು ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ KYC ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಸೊ ಎಂಡ್ ಆಫ್ ದ ಡೇ KYC ನಿಮ್ದು ಅಪ್ರೂವ್ ಆಗುತ್ತೆ ಅಂತಂದ್ರೆ 1 or 2 days ಹೆಚ್ಚು ಕಡಿಮೆ ತಗೊಳುತ್ತೆ ಟೈಮು. ಅಷ್ಟರ ಒಳಗಡೆಗೆ KYC ಅಪ್ರೂವ್ ಆಯಿತು ಅಂತಂದ್ರೆ ಇವರು ಆಲ್ ಸೆಟ್ ಟು ಇನ್ವೆಸ್ಟಿಂಗ್ ಜರ್ನಿ ನೀವು ಸ್ಟಾರ್ಟ್ ಮಾಡಬಹುದು. ಒನ್ಸ್ ಆಪ್ ಇಸ್ ರೆಡಿ, ನಿಮ್ಮ KYC ರೆಡಿ ಆಗಿದೆ ಅಂತ ಅಂದ್ರೆ ನೀವು ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ರುಪೀಸ್ ಇಂದ ಡಾಲರ್ಗೆ ಕನ್ವರ್ಟ್ ಆಗ್ತಕ್ಕಂತಹ ಒಂದು ತಲೆಬಿಸಿ ಏನಿದೆಯೋ ಆಪ್ ನೋಡ್ಕೊಳ್ಳುತ್ತೆ. ನಮ್ಮ ಕಡೆಯಿಂದ ಸಿಂಪಲ್ ಆಗಿ ನಾವು ಬ್ಯಾಂಕ್ ಅಕೌಂಟ್ ಏನು ಲಿಂಕ್ ಮಾಡಿರ್ತೀವೋ ಅದ್ರ ಮೂಲಕ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತೀವಿ. INR ನಮ್ಮ ಕಡೆಯಿಂದ ಕಟ್ ಆಗುತ್ತೆ, ಅದು USD ಗೆ ಕನ್ವರ್ಟ್ ಆಗಿ ಇವರ ಆಪ್ ಅಲ್ಲಿ ಬಂದು ಕುತ್ಕೊಳ್ಳುತ್ತೆ. ಅಂದ್ರೆ ಡಾಲರ್ಸ್ ಗಳಲ್ಲಿ ನೀವು ಡೈರೆಕ್ಟ್ ಆಗಿ ಫಸ್ಟ್ ಲೆವೆಲ್ ಕನ್ವರ್ಷನ್ ಆಗ್ಬಿಡುತ್ತೆ. ಒಂದ್ಸತಿ ಡಾಲರ್ಸ್ ಅವೈಲೇಬಲ್ ಇದೆ ನಿಮ್ಮ ಆಪ್ ಅಲ್ಲಿ ಅಂತಂದ್ರೆ ಯು ಆರ್ ರೆಡಿ ಟು ಇನ್ವೆಸ್ಟ್. ಸೊ ಆಪ್ ಅನ್ನು ಓಪನ್ ಮಾಡಿದ ತಕ್ಷಣ US ಇನ್ವೆಸ್ಟಿಂಗ್
ಇನ್ವೆಸ್ಟಿಂಗ್ ಸೆಕ್ಷನ್ ಇಲ್ಲಿ ಏನು ಕಾಣಿಸ್ತಾ ಇದೆ ಅಥವಾ US ಇನ್ವೆಸ್ಟಿಂಗ್ ಅಂತಕ್ಕಂಥ ಟ್ಯಾಬನ್ನು ಬಿಲೋ ಇರತಕ್ಕಂಥ ಟ್ಯಾಬನ್ನು ನೀವು ಕ್ಲಿಕ್ ಮಾಡ್ತೀರಾ ಅಂತ ಅಂದರೆ ಮಲ್ಟಿಪಲ್ ಆಪ್ಷನ್ಸ್ಗಳು ನಿಮ್ಮ ಎದುರುಗಡೆಗೆ ಬರುತ್ತೆ. ಫಸ್ಟ್ ಆಫ್ ಆಲ್ ಸುಮಾರು ರೀತಿಯಾದಂತಹ ಸ್ಟಾಕ್ಸ್ಗಳು, ಸುಮಾರು ರೀತಿಯಾದಂಥ ETFಸ್ಗಳು ಅವೈಲಬಿಲಿಟಿ ಇದರಲ್ಲಿರುತ್ತೆ. ಫೇಮಸ್ ಸ್ಟಾಕ್ಸ್ಗಳು ಫಾರ್ ಎಕ್ಸಾಂಪಲ್ ಸರ್ಚ್ ಬಾಕ್ಸಲ್ಲಿ ನೀವು ಹೋಗಿ ಆ್ಯಪಲ್ ಇರ್ಬೋದು, AAPL ಅಥವಾ ಡೈರೆಕ್ಟ್ ಆ್ಯಪಲ್, ಮೈಕ್ರೋಸಾಫ್ಟ್, ಫೇಸ್ಬುಕ್ ಇರ್ಬೋದು, ಅಮೆಜಾನ್ ಇರ್ಬೋದು, ಡೈರೆಕ್ಟ್ ಆಗಿ ನೀವು ಸರ್ಚ್ ಮಾಡ್ತೀರಾ ಅಂತಂದ್ರೆ ಆ ಸ್ಟಾಕಿನ ಎಕ್ಸೆಸ್ ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಆ್ಯಪಲಿನ ಒಂದು ಎಕ್ಸಾಂಪಲ್ ತಗೊಳ್ತೀವಿ ಅಂತಂದ್ರೆ ನೋಡ್ತಾ ಇರ್ಬೋದು ನೀವು $200 ಅಪ್ರಾಕ್ಸಿಮೇಟ್ಲಿ ನಡೀತಾ ಇದೆ. ಒಂದು ಶೇರಿಗೆ $200 ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು 18,000 ಅಂತ ಅನ್ಕೊಳ್ಳೋಣ ಇವತ್ತಿನ ಕಾಲಕ್ಕೆ ಎಕ್ಸಾಂಪಲ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಬಟ್ ಬ್ಯೂಟಿ ಏನು ಅಂತಂದ್ರೆ ಈ ಇನ್ವೆಸ್ಟ್ಮೆಂಟ್ ಅಲ್ಲಿ ಫ್ರಾಕ್ಷನಲ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ. ಇನ್ ದ ಸೆನ್ಸ್ ಯಾವ ರೀತಿ ನಾವು ಮ್ಯೂಚುವಲ್ ಫಂಡ್ ಅನ್ನ ಪರ್ಚೇಸ್ ಮಾಡ್ತೀವೋ ಅದೇ ರೀತಿ ಈ ಒಂದು US ಸ್ಟಾಕ್ಸ್ಗಳನ್ನ 0.01, 0.05 ಈ ರೀತಿ ಫ್ರಾಕ್ಷನ್ ಯೂನಿಟ್ಸ್ಗಳಲ್ಲಿ ಪರ್ಚೇಸ್ ಮಾಡ್ಬೋದು. ಇವನ್ $100 ಇದ್ರೂ ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಇವೊಂದು $200 ಆಗಿದ್ರೂ ಕೂಡ ಯೂನಿಟ್ಸ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು. ಅಮೌಂಟು $100-200 ಇದ್ರೂ ಕೂಡ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶ ಇದೆ. ಸೊ ನಿಮಗೆ ಯಾವ ಸ್ಟಾಕ್ ಬೇಕೋ ಆ ಒಂದು ಸ್ಟಾಕ್ ಅನ್ನ ಸರ್ಚ್ ಮಾಡ್ತೀರಾ, ಸೆಲೆಕ್ಟ್ ಮಾಡಾದ್ಮೇಲೆ ಸುಮಾರು ರೀತಿಯಾದಂತಹ ಒಂದು ಆಪ್ಷನ್ಸ್ಗಳು ಇರುತ್ತೆ. ಇಂಡಿವಿಜುವಲ್ ಸ್ಟಾಕಿನ ರಿಸರ್ಚ್ ಇರ್ಬೋದು, ಅದರಲ್ಲಿರ್ತಕ್ಕಂಥ ಕಂಪನಿ ರಿಪೋರ್ಟ್ಸ್ಗಳು, ಎಲ್ಲ ರಿಪೋರ್ಟ್ಸ್ಗಳನ್ನ ಒಂದೇ ಕಡೆಗೆ ನೀವು ಚೆಕ್ ಮಾಡ್ಬೋದು. ಬೈ ಅಂತಕ್ಕಂಥ ಆಪ್ಷನ್ ಇದೆ ಅಲ್ವಾ, ಇದನ್ನ ನೀವು ಕ್ಲಿಕ್ ಮಾಡಿದ ತಕ್ಷಣನೇ ಎಷ್ಟು ಅಮೌಂಟ್ ಅನ್ನ ನೀವು ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಅನ್ನೋದನ್ನ ಕೇಳುತ್ತೆ. ಯಾವ ಅಮೌಂಟ್ ಅನ್ನ ನೀವು ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀರೋ ಅದನ್ನ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡೋದ್ರ ಮೂಲಕ ಫ್ರಾಕ್ಷನ್ಸ್ ಗಳಲ್ಲಿ ಅಥವಾ ಸ್ಮಾಲ್ ಯೂನಿಟ್ಸ್ ಗಳಲ್ಲಿ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು. ಬೈ ಅಂತಕ್ಕಂಥ ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ವಿತ್ ಇನ್ ಫ್ರಾಕ್ಷನ್ ಆಫ್ ಮಿನಿಟ್ ಸೆಕೆಂಡ್ಸ್ ಗಳಲ್ಲಿ ನಿಮಗೆ ಬೈ ಆಗುತ್ತೆ. 9:15 3:30 ಏನಿರುತ್ತೋ ನಮ್ಮ ಮಾರ್ಕೆಟ್, ಅದೇ ರೀತಿ ಅವರ ಮಾರ್ಕೆಟ್ ಸಂಜೆಯಿಂದ ಸ್ಟಾರ್ಟ್ ಆಗುತ್ತೆ. ನಾರ್ಮಲಿ 7-7:30 ಮೇಲೆ ಅಂತ ಅನ್ಕೊಳ್ಳಿ. ಅಪ್ರಾಕ್ಸಿಮೇಟ್ಲಿ ಕಾಲದಿಂದ ಕಾಲಕ್ಕೆ ಬದಲು ಮಾಡ್ತಾ ಇರ್ತಾರೆ. ಒಂದೊಂದ್ಸತಿ 8 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ, ಒಂದ್ಸತಿ 7 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ನಾರ್ಮಲಿ 7 PM ಮೇಲೆ ಅವರ ಮಾರ್ಕೆಟ್ ಇರುತ್ತೆ. ನಾರ್ಮಲಿ ನಮ್ಮ ಯಾವ ರೀತಿ ಮಾರ್ಕೆಟ್ 6-7 ಇರುತ್ತೋ ಅವ್ರ ಮಾರ್ಕೆಟ್ ಅನ್ನು ರನ್ ಆಗ್ತಾ ಇರುತ್ತೆ. ಸೊ ನೀವು ಮುಂಚೆನೆ ಆರ್ಡರ್ನ ಪ್ಲೇಸ್ ಮಾಡಬಹುದು. ಮಾರ್ಕೆಟ್ ಓಪನಿಂಗ್ ಟೈಮ್ ಅಲ್ಲಿ ಬೈ ಡಿಫಾಲ್ಟ್ ಆರ್ಡರ್ ಪ್ಲೇಸ್ ಆಗುತ್ತೆ. ನೀವು ಅದೇ ಟೈಮ್ಗೆ ಹೋಗಿ ಮಾಡಬೇಕು ಅಂತೇನಿಲ್ಲ. ಮಾಡ್ತೀರಾ ಅಂತಂದ್ರೆ ವೆಲ್ ಅಂಡ್ ಗುಡ್, ಇಲ್ಲ ಅಂತಂದ್ರೂ ಕೂಡ ಡೈರೆಕ್ಟ್ ಆರ್ಡರ್ ಪ್ಲೇಸ್ ಮಾಡಿರ್ತಕ್ಕಂಥದ್ದು ಪೆಂಡಿಂಗ್ ಅಲ್ಲಿ ಇರುತ್ತೆ. ನಿಮ್ಮ ಹತ್ರ ಮಾರ್ಜಿನ್ ಅವೈಲೇಬಲ್ ಇದೆ ಅಂತಂದ್ರೆ ಅಟ್ ದ ಟೈಮ್ ಆಫ್ ಎಕ್ಸಿಕ್ಯೂಷನ್ ಅಥವಾ ಮಾರ್ಕೆಟ್ ಏನು ಓಪನ್ ಆಗುತ್ತೋ ಆವಾಗ ನಿಮ್ಮ ಆರ್ಡರ್ ಆಟೋಮೆಟಿಕಲಿ ಎಕ್ಸಿಕ್ಯೂಟ್ ಆಗುತ್ತೆ. ಸರ್ ಸ್ಟಾಕ್ಸ್ ಎಲ್ಲ ತಲೆನೋವು, ತುಂಬಾ ರಿಸರ್ಚ್ ಮಾಡಬೇಕು, ತಲೆ ಬಿಸಿ ಎಲ್ಲ ಬೇಡ, ಬಾಸ್ಕೆಟ್ಸ್ ಗಳಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡಬಹುದು ನಾವು ಡೈರೆಕ್ಟ್ ಆಗಿ. ನಂಬರ್ ಆಫ್ ಬಾಸ್ಕೆಟ್ಸ್ ಗಳಲ್ಲಿ ಯಾವ ರೀತಿ ನಮ್ಮ ETFs ಇದಲ್ವಾ ಅದೇ ರೀತಿ US ಅಲ್ಲೂ ಕೂಡ ETFs ಗಳು ಅವೈಲೇಬಲ್ ಇದೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ಮೋರ್ ದ್ಯಾನ್ 20 ದೇಶಗಳ ಡಿಫ್ರೆಂಟ್ ದೇಶಗಳ ETFs ಗಳು ಕೂಡ US ಮಾರ್ಕೆಟ್ ಅಲ್ಲಿ ಲೀಸ್ಟ್ ಆಗಿರುತ್ತೆ. ಇನ್ ದ ಸೆನ್ಸ್ ಸೌತ್ ಕೊರಿಯಾ ಇರ್ಬೋದು ಅಥವಾ ಎನಿ ಪರ್ಟಿಕ್ಯುಲರ್, ಈಗ ಇಸ್ರೇಲೇ ಇರ್ಬೋದು, ಇರಾನೇ ಇರ್ಬೋದು, ಈ ರೀತಿಯಾದಂತಹ ಕಂಟ್ರೀಸ್ಗಳ ETFಗಳು ಅವೈಲೇಬಲ್ ಇರೋದನ್ನ ಡೈರೆಕ್ಟ್ ಆಗಿ ನೀವು ಇನ್ವೆಸ್ಟ್ ಮಾಡ್ಬೋದು. ಈ ರೀತಿಯಾದಂತಹ ಒಂದು ಮೆಥಡ್ ಅಲ್ಲಿ ETF ಆಪ್ಷನ್ ಇಸ್ ಬೆಸ್ಟ್ ಫಾರ್ ಬಿಗಿನರ್. ಸೊ ಈ ಒಂದು ಪರ್ಟಿಕ್ಯುಲರ್ ಕೇಸ್ ಅಲ್ಲಿ VOO ಬೇಸಿಕಲಿ ವೆನ್ಗಾರ್ಡ್ S&P 500 ETF ಟೋಟಲ್ 499 to 500 ಕಂಪನೀಸ್ಗಳು ಏನಿದೆಯೋ US ಅಲ್ಲಿ ಲಿಸ್ಟ್ ಆಗಿರ್ತಕ್ಕಂಥ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅಥವಾ ಡೈರೆಕ್ಟ್ ನಾಸ್ಡ್ಯಾಕ್ 100 ಅಂತ ಬರುತ್ತೆ, ಅದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡ್ಬೋದು. ಓವರ್ ಆಲ್ ಯಾವ ರೀತಿ ನಮ್ಮ ETFಸ್ಗಳಿದೆಯೋ ಅದೇ ರೀತಿ ETFಸ್ಗಳು ಅವೈಲೇಬಲ್ ಇದೆ. ETFs ಅಲ್ಲೂ ಕೂಡ ಸಿಮಿಲರ್ ವೇದಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಓಪನ್ ಮಾಡ್ತೀರಾ, ಮಾಡಿದ ತಕ್ಷಣ ಬೈ ಅಂತ ಕ್ಲಿಕ್ ಮಾಡ್ತೀರಾ. ಎಷ್ಟು ಅಮೌಂಟ್ ಅನ್ನ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಕೊಟ್ಟಿದ್ದೀರಾ ಅಂದ್ರೆ ಅದನ್ನ ಕೊಟ್ಬಿಟ್ಟು ಡೈರೆಕ್ಟ್ ಆಗಿ ಬೈ ಅಂತ ಕೊಡ್ತೀರಾ ಅಂದ್ರೆ ಫ್ರಾಕ್ಷನ್ ಆಫ್ ಯೂನಿಟ್ಸ್ಗಳು ನಿಮಗೆ ಅಲಾಟ್ ಆಗುತ್ತೆ. ಅಂಡ್ ವೆರಿ ಇಂಟ್ರೆಸ್ಟಿಂಗ್ಲಿ ಮೆಟಲ್ಸ್ಗಳ ETF ನೋಡ್ತೀವಿ ಅಂತ ಅಂದ್ರೆ ನಾವು ಇವತ್ತಿನ ಕಾಲಕ್ಕೆ ಇಂಡಿಯಾದ ಮಾರ್ಕೆಟ್ ಅಲ್ಲಿ ನಮ್ಗೆ ಅವೈಲೇಬಲ್ ಇರತಕ್ಕಂಥ ಮೆಟಲ್ಸ್ಗಳು ಯಾವುದು, ಗೋಲ್ಡ್ ಹಾಗೆ ಸಿಲ್ವರ್. ಬಟ್ ಬ್ರಾಡರ್ಲಿ ಆ ಒಂದು ಕೆಟಗರೀಸ್ಗಳು ನೋಡ್ತೀವಿ ಅಂತಂದ್ರೆ US ಮಾರ್ಕೆಟ್ಸ್ಗಳಲ್ಲಿ ಮಲ್ಟಿಪಲ್ ಪ್ಲಾಟಿನಮ್ ಇರ್ಬೋದು, ಯುರೇನಿಯಂ ಇರ್ಬೋದು, ಈ ರೀತಿಯಾದಂತಹ ಎಷ್ಟೋ ಮೆಟಲ್ಸ್ಗಳ ಅವೈಲಬಿಲಿಟಿ ಇದೆ. ಕಾಪರ್ ETF ಕೂಡ ಇರ್ಬೋದು. ಸುಮಾರು ಜನಗಳು ಕೇಳ್ತಾ ಇದ್ರಿ ಕಾಪರ್ ಹೇಗೆ ಇನ್ವೆಸ್ಟ್ ಮಾಡ್ಬೋದು ಸರ್. ದಿಸ್ ಇಸ್ ಒನ್ ಆಫ್ ದ ವೇ ಕಾಪರ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ಲಿಕ್ಕೆ ಇರತಕ್ಕಂಥದ್ದು ಇವತ್ತಿನ ಕಾಲಕ್ಕೆ. ಒಂದ್ಸತಿ ನೀವು ಬೈ ಮಾಡಿದಿರಾ ಅಂತಂದ್ರೆ ಹೋಲ್ಡಿಂಗ್ಸ್ಗಳಲ್ಲಿ ನಿಮ್ಮ ಎಂಟೈರ್ ಶೇರ್ಸ್ಗಳು ಏನಿದೆಯೋ ನೀವು ಬೈ ಮಾಡಿರ್ತಕ್ಕಂಥದ್ದು ಯಾವ ರೀತಿ ನಮ್ಮ ಆ್ಯಪ್ಗಳಲ್ಲಿ ಕಾಣುತ್ತೋ ಇಲ್ಲಿ ಆ್ಯಪ್ಗಳಲ್ಲಿ ಅದೇ ರೀತಿ ಇಲ್ಲೂ ಕೂಡ ಅವೈಲಬಿಲಿಟಿ ಇರುತ್ತೆ. ಮಾನಿಟರ್ ಮಾಡಬೇಕಾಗುತ್ತೆ ನೀವು. ಸೊ ಬೈ ಡಿಫಾಲ್ಟ್ ಡಾಲರ್ಸ್ಗಳಲ್ಲಿ ವ್ಯಾಲ್ಯೂ ಇರುತ್ತೆ. ಅದನ್ನ ಅಮೌಂಟ್ ಏನಿದೆಯೋ ಅದನ್ನ ಕನ್ವರ್ಷನ್ ಮಾಡ್ಕೊಂಡು ನೀವು ಡೈರೆಕ್ಟ್ ಮೇಲ್ಗಡೆನೆ ರುಪಿ ಸಿಂಬಲ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಎಷ್ಟು ಅಮೌಂಟ್ ರುಪಿಯಲ್ಲಿ ಕನ್ವರ್ಟ್ ಆಗುತ್ತೆ ಇವತ್ತಿನ ಕಾಲಕ್ಕೆ ನೀವು ನೋಡ್ತೀರಾ ಅಂತಂದ್ರೆ, ನಂಬರ್ 1 ಆ್ಯಡ್ ಮಾಡಬೇಕಾದ್ರೆ INR ಇಂದ USDಗೆ ಕನ್ವರ್ಟ್ ಮಾಡಿದ್ರಿ, ಅದಾದ್ಮೇಲೆ USD ನೀವು ಇನ್ವೆಸ್ಟ್ ಮಾಡ್ತೀರಾ. ರಿಮೂವ್ ಮಾಡಬೇಕಾದ್ರೆ US ಡಾಲರ್ ಇಂದ ರಿಮೂವ್ ಆಗುತ್ತೆ, ನಿಮ್ಮ ಅಕೌಂಟ್ಗೆ ಬಂದು INR ಅಲ್ಲಿ ಸೆಟ್ಲ್ ಆಗುತ್ತೆ. ಸೊ ಐ ಹೋಪ್ ದಿಸ್ ಪಾಯಿಂಟ್ ಇಸ್ ಕ್ಲಿಯರ್. ಅಂಡ್ ಇಲ್ಲೇ ಇನ್ನೊಂದು ಪಾಯಿಂಟ್ ಅನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ದಿಸ್ ಇಸ್ ಅನ್ ಆಡೆಡ್ ಅಡ್ವಾಂಟೇಜ್. ಇಲ್ಲಿವರೆಗೂ ನಾವು ನೋಡ್ತೀವಿ ಅಂತಂದ್ರೆ ರುಪಿ ಕಂಪೇರಿಂಗ್ ಟು ಡಾಲರ್ಸ್ ಎವ್ರಿ ಇಯರ್ ಆನ್ ಇಯರ್ 4% ಅಪ್ರಾಕ್ಸಿಮೇಟ್ಲಿ 3-4% ಡಿಪ್ರಿಷಿಯೇಟ್ ಹಾಕೊಂಡು ಬಂದಿದೆ. ಅಂದರೆ ವ್ಯಾಲ್ಯೂ ಕಡಿಮೆ ಹಾಕೊಂಡು ಬಂದಿದೆ. ಇದರ ಅರ್ಥ ಏನು, US ಡಾಲರ್ಲಿ ನೀವು ಒಂದು ವರ್ಷದ ಹಿಂದೆ, ಈಗ ಫಾರ್ ಎಕ್ಸಾಂಪಲ್ ಒಂದು ವರ್ಷದ ಹಿಂದೆ ಇನ್ವೆಸ್ಟ್ ಮಾಡಿದಾಗ 84-85 ರೂಪಾಯಿ ಇತ್ತು ಡಾಲರ್, ಕರೆಕ್ಟ್ ಅಲ್ವಾ? ಇವತ್ತಿನ ಕಾಲಕ್ಕೆ 90 ರೂಪಾಯಿ ನಡೀತಿದೆ. ನೀವು ಅವತ್ತು ಕನ್ವರ್ಟ್ ಮಾಡಿದ್ದು ಡಾಲರ್ಗೆ 85 ರೂಪಾಯಿಗೆ, ಬಟ್ ಇವಾಗ ರಿಮೂವ್ ಮಾಡಬೇಕಾದ್ರೆ 95 ರೂಪಾಯಿಗೆ ನೀವು ರಿಮೂವ್ ಮಾಡ್ತೀರಾ ಅಂತಂದರೆ ಕರೆನ್ಸಿ ಡಿಪ್ರಿಷಿಯೇಷನ್ ಏನಿದೆಯೋ ಅದು ಕೂಡ ನಿಮಗೆ ಆಸ್ ಅನ್ ಅಡಿಷನಲ್ ಅಡ್ವಾಂಟೇಜ್ ಆಗಿ ಇಲ್ಲಿ ಕನ್ವರ್ಟ್
ಆಗುತ್ತೆ. ಸೊ $50 ಇದ್ದಾಗ ನೀವು ಇನ್ವೆಸ್ಟ್ ಮಾಡಿ ಇವಾಗ ಹೋಗ್ತೀರಾ ಅಂತಂದ್ರೆ ಬೈ ಡಿಫಾಲ್ಟ್ ರುಪಿ ಡಿಪ್ರಿಸಿಯೇಷನ್ ನಿಮಗೆ ಅಡಿಷನಲ್ ಆಗಿ 50% ರಿಟರ್ನ್ ಅಡಿಷನಲ್ ಆಗಿ ತಂದುಕೊಡುತ್ತೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಡೈರೆಕ್ಟ್ US ಇನ್ವೆಸ್ಟಿಂಗ್ ಅಲ್ಲಿ. ಅಂಡ್ ದೆನ್ ಕಮ್ಸ್ ಸೆಲ್. ಯಾವ ರೀತಿ ಮಾಡೋದು ಸರ್? ನಿಮ್ಮ ಹೋಲ್ಡಿಂಗ್ಸ್ ಗಳಲ್ಲಿ ಶೇರ್ಸ್ ಗಳಿರುತ್ತೆ, ವೆರಿ ಸಿಂಪಲ್. ಅಲ್ಲಿಗೆ ಹೋಗ್ತೀರಾ, ಕ್ಲಿಕ್ ಮಾಡ್ತೀರಾ ನಿಮ್ಮ ಹೋಲ್ಡಿಂಗ್ ಅನ್ನ. ಬೈ ಆರ್ ಸೆಲ್ ಯಾವ ರೀತಿ ನಾವು ಬೈ ಮಾಡೋದು ಅದೇ ರೀತಿ ಸೆಲ್ಗೂ ಕೂಡ ಆಪ್ಷನ್ ಇರುತ್ತೆ. ಸೆಲ್ ಅಲ್ಲಿ ಐದರ್ ಶೇರ್ಸ್ಗಳನ್ನು ನೀವು ಸೆಲ್ ಮಾಡ್ಬೋದು, ನಂಬರ್ ಆಫ್ ಶೇರ್ಸ್ಗಳು. ಬೆಸ್ಟ್ ವೇ ಅಮೌಂಟ್ ಅನ್ನು ನೀವು ಮೆನ್ಷನ್ ಮಾಡಿದ್ರಿ ಅಂತಂದ್ರೆ ಡೈರೆಕ್ಟ್ ಆಗಿ ಅಮೌಂಟಿನ ಪ್ರಕಾರ ಶೇರ್ಸ್ಗಳು ಕ್ಯಾಲ್ಕುಲೇಟ್ ಆಗುತ್ತೆ, ಸೆಲ್ ಅಂತ ಕೊಡ್ತೀರಾ. ಇಲ್ಲ ಆಲ್ ಶೇರ್ಸ್ ಅಂತ ಕೊಟ್ಟರೆ ಎಲ್ಲಾ ಶೇರ್ಸ್ಗಳು ಏನಿದೆ ನಿಮ್ಮ ಹತ್ರ ಇರತಕ್ಕಂಥದ್ದು ಒಂದೇ ಸತಿನೇ ಸೆಲ್ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ. ಸಿಮಿಲರ್ ಟು ಬೈ ಸೆಲ್ಲು ಕೂಡ ವರ್ಕ್ ಆಗ್ತಕ್ಕಂಥದ್ದು. ಒಂದೇ ಕ್ಲಿಕ್ ಅಲ್ಲಿ ಎಲ್ಲವನ್ನು ಕೂಡ ನೀವು ಎಕ್ಸಿಟ್ ಮಾಡಬಹುದು. ಐದನೆಯ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಎಷ್ಟು ಚಾರ್ಜಸ್ಗಳಿದೆ, ಎಷ್ಟು ಟ್ಯಾಕ್ಸಸ್ಗಳಿದೆ? ಬಿಕಾಸ್ ಎಲ್ಲ ಮೇಲಿನ ಮೇಲೆ ಎಲ್ಲ ಚೆನ್ನಾಗಿ ಕಾಣುತ್ತೆ, ಟ್ಯಾಕ್ಸ್ ಇದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಇದರಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಪಾಯಿಂಟರ್ಸ್ಗಳನ್ನು ನಾವು ಇಲ್ಲಿ ಗಮನಿಸಬಹುದು. ಫಸ್ಟ್ ಆಫ್ ಆಲ್ IND ಮನಿ ಎಕ್ಸಾಂಪಲ್ನ ಪ್ರಕಾರ ಅಕೌಂಟ್ ಓಪನಿಂಗ್ ನಾವು ನೋಡ್ತೀವಿ ಅಂತಂದ್ರೆ ಏನು ಚಾರ್ಜಸ್ಗಳಿಲ್ಲ. ಡೆಪಾಸಿಟ್ಸ್ಗಳಲ್ಲಿ ಪ್ಲಾಟ್ಫಾರ್ಮ್ ಫೀನ ನೀವೇನು ಕೊಡೋ ಅವಶ್ಯಕತೆ ಇಲ್ಲ. ಕನ್ವರ್ಷನ್ಗೆ ಮಾತ್ರ ಬ್ಯಾಂಕ್ ಸಮ್ ಅಮೌಂಟ್ ಅನ್ನ ಇನಿಷಿಯಲಿ ಚಾರ್ಜ್ ಮಾಡ್ತಾರೆ. ಲೆಸರ್ ದನ್ 0.5 to 1% ಇರುತ್ತೆ ಇನಿಷಿಯಲಿ ಕನ್ವರ್ಷನ್ಗೆ ಮಾತ್ರ. ಜಾಸ್ತಿ ಇದರಲ್ಲೇನು ಮತ್ತೆ ಅಡಿಷನಲ್ ಚಾರ್ಜಸ್ಗಳಂತಿಲ್ಲ. ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ AMC ಕಂಪ್ಲೀಟ್ಲಿ ನಿಲ್ ಇರುತ್ತೆ. ಆ್ಯಂಡ್ SIPನೂ ಕೂಡ ಸೆಟ್ ಮಾಡ್ಬೋದು. ಹೇಗೆ ನಮ್ಮಲ್ಲಿ ನಾವು ಮ್ಯೂಚುವಲ್ ಫಂಡ್ಸ್ಗೆ ಯಾವ ರೀತಿ ಸೆಟ್ ಮಾಡ್ಬೋದು, ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ವೇದಲ್ಲಿ SIPನೂ ಕೂಡ ನಾವು ಫ್ರಾಕ್ಷನಲ್ ಶೇರ್ಸ್ಗಳಾಗಿರೋದ್ರಿಂದ ಎಷ್ಟೇ ಅಮೌಂಟ್ ಇದ್ರೂ ಕೂಡ ಅದನ್ನು ಈವನ್ $500 ಇದ್ರೂ ಕೂಡ SIPನ ನೀವು ಸೆಟ್ ಮಾಡ್ಬೋದು ಒನ್ ಕ್ಲಿಕ್ಕಲ್ಲಿ. ಆ್ಯಂಡ್ ಆಟೋಮೆಟಿಕಲಿ ಅವತ್ತಿನ ದಿನ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಕಟ್ ಆಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ, ಡಾಲರ್ಸ್ಗಳು ಕನ್ವರ್ಟ್ ಆಗುತ್ತೆ, ಆಟೋಮೆಟಿಕಲಿ ಇನ್ವೆಸ್ಟ್ ಆಗುತ್ತೆ. SIP ಕಂಪ್ಲೀಟ್ಲಿ ಆಟೋಮೇಟೆಡ್ ವೇದಲ್ಲೂ ಮಾಡ್ತಕ್ಕಂಥ ಅವಕಾಶ US ಇನ್ವೆಸ್ಟಿಂಗಲ್ಲಿ ಇವತ್ತಿನ ಕಾಲಕ್ಕೆ ಇದೆ. ಬ್ರೋಕರೇಜ್ ಒಂದು ಚಾರ್ಜ್ ಆಗುತ್ತೆ ನಿಮಗೆ ಇದರಲ್ಲಿ, ಇದನ್ನು ನೀವು ಗಮನಿಸಬೇಕಾಗುತ್ತೆ. ಬೇಸಿಕಲಿ 0.25% ನಿಮ್ಮ ಓವರ್ ಆಲ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಏನಿರುತ್ತೋ ಅದರದ್ದು 0.25% ಆರ್ $25 ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ ಚಾರ್ಜ್ ಆಗುತ್ತೆ, ಎಕ್ಸ್ಕ್ಲೂಸಿವ್ ಆಫ್ GST. SEC ಹಾಗೆ TAF ಚಾರ್ಜಸ್ಗಳನ್ನ ವೆರಿ ಮೈನ್ಯೂಟ್ ಆಗಿರುತ್ತೆ. ಬಟ್ ಇದನ್ನು ಕೂಡ ನಾವು ಯಾವ ರೀತಿ ನಮ್ಮಲ್ಲಿ ಕೊಡ್ತೀವೋ ಅದೇ ರೀತಿ ಅಲ್ಲೂ ಕೂಡ ಕೊಡಬೇಕಾಗುತ್ತೆ ಅಲ್ಲಿಯ ಎಕ್ಸ್ಚೇಂಜಸ್ಗಳಿಗೆ. ಟ್ಯಾಕ್ಸೇಷನ್ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಇದರಲ್ಲಿ ಬೇಸಿಕಲಿ 2 ವರ್ಷದ ಲೆಕ್ಕಾಚಾರ ಇವರು ಹಿಡಿತಾರೆ. ಕರೆಕ್ಟಾಗಿ ಗಮನ ಕೊಡಿ. 2 ವರ್ಷದ ಒಳಗಡೆಗೆ ನೀವು ಸೆಲ್ ಮಾಡಿ ನಿಮಗೆ ಪ್ರಾಫಿಟ್ ಬಂದಿದೆ ಅಂತಂದ್ರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಶಾರ್ಟ್ ಟರ್ಮ್ ಪ್ರಾಫಿಟ್ ಗೇನ್ಸ್ಗಳು. ಯಾವ ರೀತಿ ನಮ್ಮಲ್ಲಿ STCG ಇದೆ ಅದೇ ರೀತಿ ಇಲ್ಲೂ ಕೂಡ STCG ಅಪ್ಲಿಕೇಬಲ್ ಆಗುತ್ತೆ. ಇಟ್ಸ್ ಜಸ್ಟ್ 2 year ಟೈಮ್ ಪೀರಿಯಡ್ ಇರುತ್ತೆ. ಸೊ ಅಷ್ಟರ ಒಳಗಡೆಗೆ ನೀವು ಸೆಲ್ ಮಾಡಿ ಪ್ರಾಫಿಟ್ ಬಂದಿರೋದನ್ನ ಡೈರೆಕ್ಟ್ ಆಗಿ ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ಗೆ ಆ್ಯಡ್ ಮಾಡ್ತಾರೆ. ನಮ್ಮಲ್ಲಿ ಸ್ಟಾಕ್ಸ್ಗಳು STCG ಬರುತ್ತೆ ಅಂದರೆ 20% ಇರುತ್ತೆ, ಬಟ್ ಇಲ್ಲಿ ಟ್ಯಾಕ್ಸ್ ಸ್ಲ್ಯಾಬ್ಗೆ ಆ್ಯಡ್ ಆಗುತ್ತೆ. ಸಪೋಸ್ 2 ವರ್ಷದ ಮೇಲೆ ನೀವು ಹೋಲ್ಡ್ ಮಾಡಿದ್ದೀರಾ ಅಂತಂದ್ರೆ ದೆನ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ LTCG ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್. ಇದಕ್ಕೆ ಫ್ಲಾಟ್ ಟ್ಯಾಕ್ಸ್ ರೇಟ್ ಯಾವ ರೀತಿ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು 12.5% ಕೊಡ್ತೀವಿ 1 ವರ್ಷದ ಮೇಲೆ ಹೋಲ್ಡಿಂಗ್ ಬಂದು ಅದರಿಂದ ಪ್ರಾಫಿಟ್ ಬಂದಿರೋದಕ್ಕೆ ಸಿಮಿಲರ್ ವೇದಲ್ಲಿ ಇಲ್ಲೂ ಕೂಡ ಚಾರ್ಜ್ ಆಗುತ್ತೆ. ಅಂಡ್ ಡಿವಿಡೆಂಡ್ಸ್ ಗಳ ಪ್ರಕಾರ 25% US ವಿಥ್ಹೆಲ್ಡ್ ಮಾಡುತ್ತೆ. ಇನ್ ದ ಸೆನ್ಸ್ ಈಗ ನಿಮ್ಗೆ $100 ಡಿವಿಡೆಂಡ್ ಬಂದಿದೆ ಅಂತ ಅನ್ಕೋಣ. ಇನ್ಫ್ಯಾಕ್ಟ್ ETFಸ್ಗೂ ಕೂಡ ಡಿವಿಡೆಂಡ್ ಇವರು ಪ್ರೊವೈಡ್ ಮಾಡ್ತಾರೆ ನಮ್ಮಲ್ಲಿ ಹೇಗೆ ಸ್ಟಾಕ್ಸ್ಗಳಲ್ಲಿ ಬರುತ್ತೋ. ಸೊ 25% ಏನಿದೆಯೋ ಅದನ್ನ ವಿಥ್ಹೆಲ್ಡ್ ಮಾಡಿ ನಿಮಗೆ 75% ರಿಲೀಸ್ ಮಾಡ್ತಾರೆ. ಸೊ 25% ಎಲ್ಲೂ ಹೋಗಲ್ಲ. ಅಟ್ ದ ಟೈಮ್ ಆಫ್ ಇನ್ಕಮ್ ಟ್ಯಾಕ್ಸ್ ನೀವು ಫೈಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ನೀವು ಕ್ಲೇಮ್ ಮಾಡ್ಕೊಳ್ಬಹುದು. ಅಂಡ್ ಆಸ್ ಇಟ್ ಈಸ್ ಡಿವಿಡೆಂಡ್ಸ್ಗೆ ಯಾವ ರೀತಿ ನಮ್ಮ ಟ್ಯಾಕ್ಸ್ ಲ್ಯಾಬ್ಗೆ ಆಡ್ ಮಾಡ್ತಾರೋ ಅದೇ ರೀತಿ ಇಲ್ಲೂ ಕೂಡ ಟ್ಯಾಕ್ಸ್ ಲ್ಯಾಬ್ ಅಲ್ಲಿ ಆಡ್ ಮಾಡ್ತಾರೆ. ಇನ್ನೊಂದು ಮೇನ್ ಪಾಯಿಂಟ್ ಏನು ಅಂತಂದ್ರೆ ಎಂಡ್ ಆಫ್ ದ ಇಯರ್ ಫೈನಾನ್ಷಿಯಲ್ ಇಯರ್ ಮುಗಿತು ಅಂದ ತಕ್ಷಣ ನೀವೇನು ತಲೆ ಕೆಡಿಸ್ಕೊಳ್ಳೋ ಅಷ್ಟಿರಲ್ಲ, ಕಂಪ್ಲೀಟ್ ಟ್ಯಾಕ್ಸ್ ರಿಪೋರ್ಟ್ ಅನ್ನ ಆ್ಯಪೇ ನಿಮಗೆ ಬಿಲ್ಡ್ ಮಾಡಿ ಕೊಡುತ್ತೆ. ಅದನ್ನ ನಿಮ್ಮ ಆಡಿಟರ್ಗೆ ಅಥವಾ ನಿಮ್ಮ CAಗೆ ತೋರಿಸಿದ್ರೆ ಆಟೋಮೆಟಿಕಲಿ ನೀವು ಫೈಲ್ ಅನ್ನ ಈಸಿಯಾಗಿ ಮಾಡ್ಕೊಳ್ಬಹುದು. ಕ್ವಶನ್ ನಂಬರ್ 6, ದುಡ್ಡನ್ನ ಹಾಕೋದೇನೋ ಸರಿ ಸರ್, ವಾಪಸ್ ಹೆಂಗ್ ತಗೊಂಡ್ಬರ್ಬೇಕು ನಾವು? ಸಿಂಪಲ್, ನೀವು ಸೆಲ್ ಮಾಡಿದೀರಾ ಅಂತಂದ್ರೆ ನಿಮ್ಮ ಬ್ರೋಕರ್ ಅಲ್ಲಿ ಒಂದು ಕುತ್ಕೊಂಡಿರುತ್ತೆ, ಎಲ್ಲಿ ಡಾಲರ್ಸ್ಗಳಲ್ಲಿರುತ್ತೆ. ಆ ಡಾಲರ್ಸ್ಗಳನ್ನ ನೀವು ವಿಡ್ರಾ ಮಾಡಿದ್ರೆ ಅದು ರುಪಿಗೆ ಕನ್ವರ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್, ಲಿಂಕ್ಡ್ ಬ್ಯಾಂಕ್ ಅಕೌಂಟ್ ಏನಿರುತ್ತೋ ಅಲ್ಲಿಗೆ ಬಂದು ತಲುಪುತ್ತೆ. ವಿಡ್ರಾವಲ್ ಇರ್ತೋ ಡೆಪಾಸಿಟ್ಸ್ ಎರಡಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಪ್ಲಾಟ್ಫಾರ್ಮ್ ಫೀನ ಇವತ್ತಿನ ಕಾಲಕ್ಕೆ IND ಮನಿ ಚಾರ್ಜ್ ಮಾಡ್ತಿಲ್ಲ. ಅಂಡ್ SIP ಸೆಕ್ಷನ್ ಸಪರೇಟ್ ಆಗಿನೇ ಇಟ್ಕೊಳ್ಬಹುದು. SIP ಮಾಡಬಹುದಾ ಸರ್? ಎಸ್, ಡೆಫಿನೆಟ್ಲಿ ಮಾಡಬಹುದು. ಇದರ ಸ್ಟಾಕ್ಸ್ ಗಳಲ್ಲಾದ್ರೂ ಮಾಡಬಹುದು ಅಥವಾ ಡೈರೆಕ್ಟ್ ಆಗಿ ETFಸ್ಗಳಲ್ಲೇ ಮಾಡಬಹುದು. ಗುಡ್ ಪಾರ್ಟ್ ಏನು ಅಂತಂದ್ರೆ ಫ್ರಾಕ್ಷನಲ್ ಯೂನಿಟ್ಸ್ಗಳಲ್ಲಿ ಆಗಿರೋದ್ರಿಂದ ಇವನ್ ಎಷ್ಟೇ ಅಮೌಂಟ್ ಇದ್ರೂ ಕೂಡ $500,000 ಇದ್ರೂ ಕೂಡ ಆ ಯೂನಿಟ್ಸ್ಗಳು ನಿಮಗೆ ಅಲೋಕೇಟ್ ಆಗುತ್ತೆ, ಯಾವ ರೀತಿ ಮ್ಯೂಚುವಲ್ ಫಂಡ್ಸ್ಗಳಲ್ಲಾಗುತ್ತೋ ಅದೇ. ಸೊ SIP ಡಿಸಿಪ್ಲಿನ್ ರಿಮೇನ್ಸ್ ದ ಸೇಮ್. ಬಟ್ ಮೇನ್ ಪಾಯಿಂಟ್ ಏನು ಅಂತಂದ್ರೆ ವೀಕ್ಲಿ, ಮಂತ್ಲಿ ಎರಡನ್ನೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ವೀಕ್ ಆನ್ ವೀಕ್ SIPನೂ ಮಾಡಬಹುದು, ಮಂತ್ ಆನ್ ಮಂತ್ SIPನೂ ಮಾಡಬಹುದು. ಆ ಅವಕಾಶವನ್ನ ಆ್ಯಪ್ ಅಟ್ ದ ಟೈಮ್ ಆಫ್ SIP ನಿಮಗೆ ತಂದುಕೊಡುತ್ತೆ. ನೌ ಕಮ್ಸ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ಸರ್ ಅಮೌಂಟ್ ಇನ್ವೆಸ್ಟ್ ಮಾಡ್ತೀವಿ, ಸೇಫ್ಟಿ ಹೇಗಿರುತ್ತೆ ಸರ್? ಯಾವ ರೀತಿ? ಈಗ ನಮ್ಮಲ್ಲಾದ್ರೆ SEBI ಇದೆ, ಈ ರೀತಿಯಾದಂಥ ಒಂದು ಪ್ರೋಸೆಸ್ಗಳು ಇನ್ವಾಲ್ವ್ ಇದೆ. ಇಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ US ಅಲ್ಲಿ ಅಂತಂದ್ರೆ ವಾಟ್ ಇಸ್ ದ ಗ್ಯಾರಂಟಿ ಅಥವಾ ಏನು ಸೇಫ್ಟಿ ಇದೆ ಅಂತಕ್ಕಂಥ ಥಾಟ್ ಡೆಫಿನೆಟ್ಲಿ ನಿಮಗೆ ಬರಬೇಕಾಗುತ್ತೆ. ಈ ಒಂದು ವಿಚಾರದಲ್ಲಿ ದೇರ್ ಇಸ್ ಅ ರೆಗ್ಯುಲೇಷನ್. ನೀವೇನು ಸ್ಟಾಕ್ಸ್ಗಳನ್ನು ಹೋಲ್ಡ್ ಮಾಡ್ತಿರೋ, ಇಲ್ಲಿಂದ ಬಂದಿರತಕ್ಕಂಥ ಟ್ರಾನ್ಸ್ಫರ್ ಮಾಡಿ ನೀವೇನು ಹೋಲ್ಡ್ ಮಾಡ್ತಿರೋ ಆ ಸ್ಟಾಕ್ಸ್ ಡ್ರೈವ್ ವೆಲ್ತ್ ಅಥವಾ ಆಲ್ಪಕಾ ಅಂತಕ್ಕಂತಹ ಬ್ರೋಕರ್ಸ್ಗಳು, ಇಲ್ಲಿ ಹೇಗೆ ಬ್ರೋಕರ್ಸ್ಗಳಿದಾರೋ ಇಂಡಿಯಾದಲ್ಲಿ ಇರ್ತಕ್ಕಂಥ ಬ್ರೋಕರ್ಸ್ಗಳು, US ಅಲ್ಲಿ ಇರ್ತಕ್ಕಂಥ ಬ್ರೋಕರ್ಸ್ಗಳು ಇವರು ಆಗಿರ್ತಾರೆ, ಅವರ ಥ್ರೂ ನೀವು ಹೋಲ್ಡ್ ಮಾಡ್ತೀರಾ. ಹೇಗೆ ನಮ್ಮಲ್ಲಿ SEBI ಇದೆಯೋ ಅವರಲ್ಲಿ SEC ಇರುತ್ತೆ, ಅವ್ರದ್ದು ರೆಗ್ಯುಲೇಟರಿ ಬಾಡೀಸ್ಗಳಿರುತ್ತೆ. ಅದರ ಪ್ರಕಾರ ಅಲ್ಲಿ ರೆಗ್ಯುಲೇಷನ್ಸ್ಗಳು ಬೈ ಡಿಫಾಲ್ಟ್ ನಮಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. IND ಮನಿ ಆಸ್ ಅ ಆ್ಯಪ್ ಇನ್ ಬಿಟ್ವೀನ್ ಅಲ್ಲಿ
ಅಲ್ಲಿಯ ಬ್ರೋಕರ್ ಹಾಗೆ ನಮ್ಮ ಬಿಟ್ವೀನ್ ಅಲ್ಲಿ ಒಬ್ಬ ಮಿಡಲ್ ಮ್ಯಾನ್ ಆಗಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರೊಸೆಸ್ ಅಲ್ಲಿ ಬರ್ತಕ್ಕಂಥದ್ದು. IND ಮನಿಗೆ ಏನೇ ಹೆಚ್ಚು ಕಡಿಮೆ ಆದ್ರೂ ಕೂಡ ನಿಮ್ಮ ಸ್ಟಾಕ್ಸ್ಗಳು ಅಲ್ಲಿಯ ಬ್ರೋಕರ್ ಹತ್ರ ಸೇಫ್ ಆಗಿರುತ್ತೆ. ಆ ಒಂದು ವಿಚಾರದಲ್ಲಿ ಯು ಕ್ಯಾನ್ ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ಸ್ಗಳನ್ನ ಎನಿ ಟೈಮ್ ನೀವು ತಗೊಳ್ಬೋದು ವಿತೌಟ್ ಇವನ್ IND. ಆ ಒಂದು ಸಂದರ್ಭದಲ್ಲಿ IND ಮನಿ ಇಲ್ವೇ ಇಲ್ಲಪ್ಪ ಅಂತಕ್ಕಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅಂತಂದ್ರೂ ಕೂಡ ಈ ಸೇಫ್ಟಿ ನಿಮ್ಗೆ ಇರುತ್ತೆ. ನಂಬರ್ 1. ಅಂಡ್ IND ಮನಿ ಇಂಡಿಯಾದ ರೆಗ್ಯುಲೇಷನ್ಸ್ಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಈ ಒಂದು ವಿಚಾರದಲ್ಲಿ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್ ಅಥಾರಿಟಿ IFSCA ಅಂತ ಹೇಳ್ತಾರೆ. ಇದರ ಅಂಡರ್ ಅಲ್ಲಿ IND ಮನಿ ಇವತ್ತಿನ ಕಾಲಕ್ಕೆ ರೆಗ್ಯುಲೇಟ್ ಆಗ್ತಾ ಇದ್ರೆ US ನ ಎಕ್ಸ್ಚೇಂಜಸ್ ಏನಿದೆಯೋ ಅಲ್ಲಿಯ ರೆಗ್ಯುಲೇಟರ್ ಅಂಡರ್ ಅಲ್ಲಿ ಅಲ್ಲಿಯ ಬ್ರೋಕರ್ಸ್ ಗಳು ಬರ್ತಾರೆ. ಸೊ ನಮ್ಮ ಅಮೌಂಟ್ ಗೆ ಸೇಫ್ಟಿ ಎರಡು ಕಡೆಯಿಂದನೂ ಇರುತ್ತೆ. ಸಮಾರೋಪ ವೆರಿ ಸಿಂಪಲ್. ಬೇಸಿಕಲಿ US ಇನ್ವೆಸ್ಟಿಂಗ್ ಅಥವಾ ಗ್ಲೋಬಲ್ ಇನ್ವೆಸ್ಟಿಂಗ್ ಒನ್ ಆಫ್ ದ ಆಪ್ಷನ್ಸ್ ನಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋದಲ್ಲಿ ಎಲ್ಲ ಅಲ್ಲಿಗೆ ಹಾಕಿ ಅಥವಾ ಎಲ್ಲ ಅಲ್ಲೇನೆ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಇದು ಒಂದು ಪೋರ್ಟ್ಫೋಲಿಯೋ ಅಲೋಕೇಶನ್ ಅಲ್ಲಿ ಬರ್ತಕ್ಕಂಥದ್ದು. ಯಾವ ರೀತಿ ಗೋಲ್ಡ್ ಅನ್ನು ನಾವು ಕನ್ಸಿಡರ್ ಮಾಡ್ತೀವಿ, ಡೆಟ್ ಅನ್ನ ಕನ್ಸಿಡರ್ ಮಾಡ್ತೀವಿ, ಹಾಗೆ ಸ್ಟಾಕ್ಸ್ಗಳು ಇಲ್ಲಿಯ ಒಂದು ಇಂಡೆಕ್ಸ್ಗಳು ಸ್ಟಾಕ್ಸ್ಗಳನ್ನ ಕನ್ಸಿಡರ್ ಮಾಡ್ತೀವಿ. ಅಲಾಂಗ್ ವಿತ್ ದಟ್ ಮೇ ಬಿ 20-30% ಅಥವಾ 10-20% ಅಡಿಷನಲ್ ಒಂದು ಎಕ್ಸ್ಪೋಜರ್ ಏನಿದೆಯೋ US ಇಕ್ವಿಟಿಲಿ ನಾವು ಹೊಂದುತ್ತೀವಿ ಅಂತ ಅಂದ್ರೆ ಮಾರ್ಕೆಟ್ ನಾನ್ ಕೋರಿಲೇಟೆಡ್ ಆಗಿ ನಮ್ಮ ಪೋರ್ಟ್ಫೋಲಿಯೋ ಸ್ಟೆಬಿಲಿಟಿನ ಇನ್ಕ್ರೀಸ್ ಮಾಡುತ್ತೆ. ಓವರ್ ಆಲ್ ಮಾರ್ಕೆಟ್ ಸೈಕಲ್ಸ್ಗಳು ಏನಿರುತ್ತೋ ಆ ಸೈಕಲ್ಸ್ಗಳಲ್ಲಿ ನಾವು ಸ್ಟೇಬಲ್ ಆಗಿ ಪ್ರೋಗ್ರೆಸ್ ಆಗ್ತಕ್ಕಂಥ ಚಾನ್ಸಸ್ಗಳು ಇರುತ್ತೆ. ದಟ್ ಈಸ್ ದ ಮೇನ್ ಇಂಟೆನ್ಷನ್ ಆಫ್ ದ ವಿಡಿಯೋ. ಐ ಹೋಪ್ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀನಿ. ಏನೇ ಕ್ವಶನ್ಸ್ಗಳು, ಸಲಹೆಗಳು ಅಥವಾ ಡೌಟ್ಸ್ಗಳಿದೆ ಸರ್ ಇದ್ರ ಬಗ್ಗೆ ಇನ್ನೊಂಚೂರು ಡೀಟೇಲ್ ಆಗಿ ಮಾತಾಡಿ ಸರ್, ನನಗೆ ಅರ್ಥ ಮಾಡ್ಕೋಬೇಕು ಅಂತಿದೆ ಅಂತಂದ್ರೆ ಕೂಲಂಕುಷವಾಗಿ ಅದನ್ನ ಡೆಫಿನೆಟ್ಲಿ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಒಂದು ಫೀಡ್ಬ್ಯಾಕಿನ ಬೇಸಿಸ್ ಅಲ್ಲಿ ಮತ್ತೆ ಫರ್ದರ್ ಈ ಗ್ಲೋಬಲ್ ಇನ್ವೆಸ್ಟಿಂಗ್ಗೆ ಸಂಬಂಧಪಟ್ಟ ಹಾಗೆ ವಿ ವಿಲ್ ಟ್ರೈ ಟು ರಿಲೀಸ್ ನ್ಯೂ ವಿಡಿಯೋಸ್. ಹೊಸ ವಿಡಿಯೋಸ್ಗಳಲ್ಲಿ ಮಾತಾಡ್ತಾ ಇರೋಣ. ಯಾವುದೇ ವಿಡಿಯೋಸ್ಗಳನ್ನ ಮಿಸ್ ಮಾಡ್ಕೊಳ್ಬಾರ್ದು ಫ್ಯೂಚರ್ಲಿ ಅಂತಂದ್ರೆ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ. ಇನ್ವೆಸ್ಟಿಂಗ್ ಅಂತಕ್ಕಂಥದ್ದು ಇವತ್ತಿನ ಕಾಲಕ್ಕೆ ಅನಿವಾರ್ಯತೆ ಆಗೋತಿದೆ. ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಇದರ ವಿಚಾರವಾಗಿ. ತೀರಾ ರಿಸ್ಕ್ ಬೇಡಪ್ಪ ನನಗೆ ಅಂತಕ್ಕಂಥವ್ರು ETF ಹೋಗ್ಬೋದು, ಇಲ್ಲ ನಾನು ಸ್ವಲ್ಪ ಟ್ಯಾಕ್ಟಿಕಲ್ ಆಗಿ ಹ್ಯಾಂಡಲ್ ಮಾಡ್ತೀನಿ ಅಂತಕ್ಕಂಥವ್ರು ಸ್ಟಾಕ್ಸ್ಗಳನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು US ಅಲ್ಲಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳೇನಿದೆ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ. ಎವ್ರಿ ಇನ್ವೆಸ್ಟಿಂಗ್, ಪ್ರತಿಯೊಂದು ಇನ್ವೆಸ್ಟಿಂಗಲ್ಲೂ ಕೂಡ ಅದರದೇ ಆದಂತಹ ರಿಸ್ಕ್ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ನೀವು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀತಾನೆ ಇರಲಿ, NASDAQ ಹಾಗೆ ನಿಫ್ಟಿ ತರ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.